ಕಾಂಗ್ರೆಸ್ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಕೊಡ್ತಾ ಇದೆ. ಯಾವ ರೀತಿ ಹಾಲು ಕೇವಲ 2.5 ವರ್ಷದಲ್ಲಿ 9 ರೂಪಾಯಿ ದುಬಾರಿ ಮಾಡಿದರು. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದರು. ಬಸ್ ಪ್ರಯಾಣದ ದರ 15ರಿಂದ 20% ಏರಿಕೆ. ಎಲ್ಲ ಬೆಲೆ ಏರಿಕೆ ಏರಿಕೆ ಏರಿಕೆ. ಹೆಂಗ್ ತಡ್ಕೋಬೇಕು ಮನುಷ್ಯ? ಇನ್ನು ಟೋಲ್ಗಳ ವಿಚಾರ. ಟೋಲ್ಗಳಲ್ಲಿ ಗರಿಷ್ಠ 5% ದರ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ. 5%. ಇಲ್ಲಿಗೆ ನಿಲ್ಲಲ್ಲ. ಬೈಕ್ ನೋಂದಣಿಯ ವೇಳೆ 500 ರೂಪಾಯಿ ಅಧಿಕ ಸೆಸ್ ಅನ್ನ ವಸೂಲಿ ಮಾಡ್ತಾ ಇದೆ ಈ ಸರ್ಕಾರ. 4 ಚಕ್ರಗಳ ವಾಹನ ನೋಂದಣಿಯ ವೇಳೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಸರ್ಕಾರಕ್ಕೆ. 2 ಚಕ್ರ 4 ಚಕ್ರ ಯಾವುದನ್ನು ಬಿಡ್ತಾ ಇಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ. ನಿಮ್ಮ ಮನೆಯ ಕಸಕ್ಕೆ ನೀವು ದುಡ್ಡು ಕೊಡಬೇಕು. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿಗೆ ನಿಗದಿ. ಹೋಟೆಲ್ನಲ್ಲಿ 1 ಕೆಜಿ ಕಸಕ್ಕೆ 12 ರೂಪಾಯಿ ಕೊಡಬೇಕು. 500 ರೂಪಾಯಿಗೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1000 ರೂಪಾಯಿಗೆ ಏರಿಕೆಯಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ, 80 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ ಮಾಡಿದೆ ಸರ್ಕಾರ. ಬಿತ್ತನೆ ಬೀಜದ ದರ 50ರಿಂದ 60%ಗೆ ಏರಿಕೆಯಾಗಿದೆ. ರೈತರು ಹೆಂಗ್ ತಡ್ಕೋಬೇಕಿದನ್ನ? ಇನ್ನ ಎಂಜಿನಿಯರಿಂಗ್ ಕಾಲೇಜು ಶುಲ್ಕ 15% ಹೆಚ್ಚಳ ಮಾಡಿದೆ ಸರ್ಕಾರ. ಅಬಕಾರಿ ಸುಂಕ 20ರಿಂದ 40% ಏರಿಕೆ ಮಾಡಿದೆ ಈ ಸರ್ಕಾರ. ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಶುಲ್ಕ 100% ಹೆಚ್ಚಳ ಆಗಿದೆ. 10 ರೂಪಾಯಿ ಇದ್ದಂತಹ ಹೊರ ರೋಗಿ ಶುಲ್ಕ ಅಂದ್ರೆ OPD ಈಗ 20 ರೂಪಾಯಿ, ಅಲ್ಲಿ 10 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮರಣೋತ್ತರ ಪ್ರಮಾಣ ಪತ್ರ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ವೈದ್ಯಕೀಯ ಪ್ರಮಾಣ ಪತ್ರ ದರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಆಗಿದೆ. ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. 250 ರೂಪಾಯಿಗೆ ಸಿಗ್ತಾ ಇದ್ದಂತಹ ಗಾಯದ ಪ್ರಮಾಣ ಪತ್ರ ಈಗ 300 ರೂಪಾಯಿಗೆ ಸಿಗುತ್ತೆ. 50 ರೂಪಾಯಿ ಜಾಸ್ತಿಯಲ್ಲಿ ಕೊಡ್ಬೇಕು ನೀವು. ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಹೋದ್ರೆ 50 ರೂಪಾಯಿ ಅಲ್ಲ, ಇನ್ ಮುಂದೆ 70 ರೂಪಾಯಿ ಕೊಡಬೇಕು. ECG ಶುಲ್ಕ 50 ರೂಪಾಯಿ. 50 ರೂಪಾಯಿ ಇತ್ತು ECG ಶುಲ್ಕ, ಇನ್ ಮುಂದೆ 70 ರೂಪಾಯಿ ಕೊಡಬೇಕು. ಇಲ್ಲಿ 20 ರೂಪಾಯಿ ಜಾಸ್ತಿ ಆಯಿತು. 1800 ರೂಪಾಯಿಗೆ ಸಿಗ್ತಾ ಇದೆ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಈಗ 2520 ರೂಪಾಯಿ ಸಿಗುತ್ತೆ. ಬ್ಲಡ್ ಟೆಸ್ಟ್ ಮಾಡಿದ್ರೆ ರಕ್ತ ಪರೀಕ್ಷೆ ಶುಲ್ಕ ಎಷ್ಟಿತ್ತು? 70 ರೂಪಾಯಿ, ಈಗ ಬರೋಬ್ಬರಿ 120 ರೂಪಾಯಿ. ಎಲ್ಲ ಕಡೆನೂ ರೇಟ್ ಜಾಸ್ತಿ ಜಾಸ್ತಿ ಜಾಸ್ತಿ. ಮನುಷ್ಯ ಹೆಂಗ್ ತೊಡ್ಕೋಬೇಕು? ಎಲ್ಲಿ ಅಂತ ದುಡ್ಡು ಕೊಡೋದು, ಹೆಂಗೆ ಅಂತ ಸೇವ್ ಮಾಡೋದು? ಟೋಲ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ಅಫಿಡವಿಟ್ ಮಾಡಿಸ್ತೀರಾ ಜಾಸ್ತಿ ಕೊಡಬೇಕು, ಮನೆಗೆ ಹಾಲು ಮೊಸರು ತಗೊಂಡು ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ತರಕಾರಿ ಖರೀದಿ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರೇಷನ್ ತಗೋತೀರಾ ಅಲ್ಲಿ ಜಾಸ್ತಿ ಕೊಡಬೇಕು. ಹೆಂಗ್ ತಡ್ಕೋಬೇಕು ಈ ಜೀವ? ನೊಂದ ಜೀವ ಇದು, ನೋಯಿಸಬೇಡ ಅಂತ ಬರೆದಿರ್ತಾರಲ್ಲ, ಆ ರೀತಿ ಪರಿಸ್ಥಿತಿ. ಡೋಂಟ್ ಡಿಸ್ಟರ್ಬ್ ಆಲ್ರೆಡಿ ಡಿಸ್ಟರ್ಬ್ಡ್. ಇದು ಕಾಂಗ್ರೆಸ್ ಸರ್ಕಾರದ ಕಥೆಯಾಗಿದೆ. ಇನ್ನಾದ್ರೂ ದರ ಇಳಿಕೆ ಯೋಜನೆಯನ್ನ ಜಾರಿಗೆ ತರುತ್ತಾ ಈ ಸರ್ಕಾರ. ಜನರು ಹೆಂಗಾದ್ರೂ ಮಾಡಿ ದರ ಇಳಿಕೆ ಮಾಡಿ ಸಮಾಧಾನ ಮಾಡುತ್ತಾ? ಯಾರಿಗೂ. ಕಾಂಗ್ರೆಸ್ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಕೊಡ್ತಾ ಇದೆ. ಯಾವ ರೀತಿ ಹಾಲು ಕೇವಲ 2.5 ವರ್ಷದಲ್ಲಿ 9 ರೂಪಾಯಿ ದುಬಾರಿ ಮಾಡಿದರು. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದರು. ಬಸ್ ಪ್ರಯಾಣದ ದರ 15ರಿಂದ 20% ಏರಿಕೆ. ಎಲ್ಲ ಬೆಲೆ ಏರಿಕೆ ಏರಿಕೆ ಏರಿಕೆ. ಹೆಂಗ್ ತಡ್ಕೋಬೇಕು ಮನುಷ್ಯ? ಇನ್ನು ಟೋಲ್ಗಳ ವಿಚಾರ. ಟೋಲ್ಗಳಲ್ಲಿ ಗರಿಷ್ಠ 5% ದರ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ. 5%. ಇಲ್ಲಿಗೆ ನಿಲ್ಲಲ್ಲ. ಬೈಕ್
ಬೈಕ್ ನೋಂದಣಿಯ ವೇಳೆ 500 ರೂಪಾಯಿ ಅಧಿಕ ಸೆಸ್ ಅನ್ನ ವಸೂಲಿ ಮಾಡ್ತಾ ಇದೆ ಈ ಸರ್ಕಾರ. 4 ಚಕ್ರಗಳ ವಾಹನ ನೋಂದಣಿಯ ವೇಳೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಸರ್ಕಾರಕ್ಕೆ. 2 ಚಕ್ರ 4 ಚಕ್ರ ಯಾವುದನ್ನು ಬಿಡ್ತಾ ಇಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ, ನಿಮ್ಮ ಮನೆಯ ಕಸಕ್ಕೆ ನೀವು ದುಡ್ಡು ಕೊಡಬೇಕು. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿಗೆ ನಿಗದಿ. ಹೋಟೆಲ್ನಲ್ಲಿ 1 ಕೆಜಿ ಕಸಕ್ಕೆ 12 ರೂಪಾಯಿ ಕೊಡಬೇಕು. 500 ರೂಪಾಯಿಗೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1000 ರೂಪಾಯಿಗೆ ಏರಿಕೆಯಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ, 80 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ ಮಾಡಿದೆ ಸರ್ಕಾರ. ಬಿತ್ತನೆ ಬೀಜದ ದರ 50ರಿಂದ 60%ಗೆ ಏರಿಕೆಯಾಗಿದೆ. ರೈತರು ಹೆಂಗ್ ತಡ್ಕೋಬೇಕಿದನ್ನ? ಇನ್ನ ಎಂಜಿನಿಯರಿಂಗ್ ಕಾಲೇಜು ಶುಲ್ಕ 15% ಹೆಚ್ಚಳ ಮಾಡಿದೆ ಸರ್ಕಾರ. ಅಬಕಾರಿ ಸುಂಕ 20ರಿಂದ 40% ಏರಿಕೆ ಮಾಡಿದೆ ಈ ಸರ್ಕಾರ. ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಶುಲ್ಕ 100% ಹೆಚ್ಚಳ ಆಗಿದೆ. 10 ರೂಪಾಯಿ ಇದ್ದಂತಹ ಹೊರ ರೋಗಿ ಶುಲ್ಕ ಅಂದ್ರೆ OPD ಈಗ 20 ರೂಪಾಯಿ, ಅಲ್ಲಿ 10 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮರಣೋತ್ತರ ಪ್ರಮಾಣ ಪತ್ರ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ವೈದ್ಯಕೀಯ ಪ್ರಮಾಣ ಪತ್ರ ದರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಆಗಿದೆ. ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. 250 ರೂಪಾಯಿಗೆ ಸಿಗ್ತಾ ಇದ್ದಂತಹ ಗಾಯದ ಪ್ರಮಾಣ ಪತ್ರ ಈಗ 300 ರೂಪಾಯಿಗೆ ಸಿಗುತ್ತೆ. 50 ರೂಪಾಯಿ ಜಾಸ್ತಿಯಲ್ಲಿ ಕೊಡ್ಬೇಕು ನೀವು. ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಹೋದ್ರೆ 50 ರೂಪಾಯಿ ಅಲ್ಲ, ಇನ್ ಮುಂದೆ 70 ರೂಪಾಯಿ ಕೊಡಬೇಕು. ECG ಶುಲ್ಕ 50 ರೂಪಾಯಿ, 50 ರೂಪಾಯಿ ಇತ್ತು ECG ಶುಲ್ಕ, ಇನ್ ಮುಂದೆ 70 ರೂಪಾಯಿ ಕೊಡಬೇಕು. ಇಲ್ಲಿ 20 ರೂಪಾಯಿ ಜಾಸ್ತಿ ಆಯಿತು. 1800 ರೂಪಾಯಿಗೆ ಸಿಗ್ತಾ ಇದೆ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಈಗ 2520 ರೂಪಾಯಿಗೆ ಸಿಗುತ್ತೆ. ಬ್ಲಡ್ ಟೆಸ್ಟ್ ಮಾಡಿದ್ರೆ ರಕ್ತ ಪರೀಕ್ಷೆ ಶುಲ್ಕ ಎಷ್ಟಿತ್ತು? 70 ರೂಪಾಯಿ, ಈಗ ಬರೋಬ್ಬರಿ 120 ರೂಪಾಯಿ. ಎಲ್ಲ ಕಡೆನೂ ರೇಟ್ ಜಾಸ್ತಿ ಜಾಸ್ತಿ ಜಾಸ್ತಿ. ಮನುಷ್ಯ ಹೆಂಗ್ ತೊಡ್ಕೋಬೇಕು? ಎಲ್ಲಿ ಅಂತ ದುಡ್ಡು ಕೊಡೋದು, ಹೆಂಗೆ ಅಂತ ಸೇವ್ ಮಾಡೋದು? ಟೋಲ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ಅಫಿಡವಿಟ್ ಮಾಡಿಸ್ತೀರಾ ಜಾಸ್ತಿ ಕೊಡಬೇಕು, ಮನೆಗೆ ಹಾಲು ಮೊಸರು ತಗೊಂಡು ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ತರಕಾರಿ ಖರೀದಿ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರೇಷನ್ ತಗೋತೀರಾ ಅಲ್ಲಿ ಜಾಸ್ತಿ ಕೊಡಬೇಕು. ಹೆಂಗ್ ತಡ್ಕೋಬೇಕು ಈ ಜೀವ? ನೊಂದ ಜೀವ ಇದು, ನೋಯಿಸಬೇಡ ಅಂತ ಬರೆದಿರ್ತಾರಲ್ಲ, ಆ ರೀತಿ ಪರಿಸ್ಥಿತಿ. ಡೋಂಟ್ ಡಿಸ್ಟರ್ಬ್ ಆಲ್ರೆಡಿ ಡಿಸ್ಟರ್ಬ್ಡ್. ಇದು ಕಾಂಗ್ರೆಸ್ ಸರ್ಕಾರದ ಕಥೆಯಾಗಿದೆ. ಇನ್ನಾದ್ರೂ